ಬಹಳ ಮುಖ್ಯವಾದ ವಿಚಾರ ಏನು ಮಾತಾಡಬೇಕು ಅಂತ ಇವತ್ತು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಬೀಳ್ತಾ ಇದ್ದೀವಿ. ಅಂದರೆ ಮೊನ್ನೆ ತಾನೇ ಸ್ಥಗಿತಗೊಂಡ ಲೋಕಸಭಾ ಮತ್ತು ರಾಜ್ಯಸಭೆ ನಾವೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯ ಚೇರ್ಮನ್ ಮತ್ತು ಲೋಕಸಭೆಯ ಸ್ಪೀಕರ್ಗೆ ಒಂದು ಪತ್ರವನ್ನು ಬರೆದು ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ಸಂದರ್ಭ, ರಾಷ್ಟ್ರದಲ್ಲಿ ನಾವು ಸಂವಿಧಾನವನ್ನು 75 ವರ್ಷಗಳ ಕಾಲ ಸಂವಿಧಾನದ ಮೂಲಕ ಈ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಸುಸಂದರ್ಭದಲ್ಲಿ ಸಂಪೂರ್ಣವಾದ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದಾಗ ಆ ಮನವಿಗೆ ಒಪ್ಪಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ. ಇಂಥ ಒಂದು ಗಂಭೀರವಾದ ಚರ್ಚೆಯ ಸಮಯದಲ್ಲಿ ಈ ರಾಷ್ಟ್ರಕ್ಕೆ ಯಾವ ರೀತಿ ಸಂವಿಧಾನ ಬಂತು, ಸಂವಿಧಾನದ ಮೂಲಕ ಸಮಾನತೆ ಹಾಗೂ ಮಹಿಳೆಯರಿಗೆ ಸಮಾನವಾದ ಹಕ್ಕು, ದಲಿತರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಮೀಸಲಾತಿ, ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು. 75 ವರ್ಷಗಳ ಕಾಲ ಸಂವಿಧಾನ ಬಂದ ನಂತರ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕಾಗಿದ್ದ ಸಂದರ್ಭ. ಯಾಕಂತ ಹೇಳಿದ್ರೆ 3000 ವರ್ಷದಿಂದ ಇದ್ದಂಥ ನಾಗರಿಕತೆಯಲ್ಲಿ ಅಸಮಾನತೆಯಿಂದ ತುಂಬಿದಂಥದ್ದು. 3000 ವರ್ಷದಿಂದ ಇದ್ದಂಥ ನಾಗರಿಕತೆಯಲ್ಲಿ ಎಲ್ಲರೂ ಸಹ ಸಮಾನರಲ್ಲ, ಮನುಷ್ಯರು ಸಮಾನರಲ್ಲ, ಎಲ್ಲರೂ ಮೇಲ್ಜಾತಿಯ ಸೇವೆಗೆ ಇರಬೇಕು ಅಂತಿದ್ದಂಥ ನಾಗರಿಕತೆಯಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದಂಥ ಕೊಡುಗೆ, ಭಾರತದ ಸಂವಿಧಾನ ಒಂದು ಪವಿತ್ರವಾದ ಗ್ರಂಥ, ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಪ್ರಾಂತ್ಯದವರಿಗೂ ಸಹ ಎಲ್ಲ ರೀತಿಯ ರಕ್ಷಣೆ, ಅವಕಾಶಗಳು ಎಲ್ಲವನ್ನು ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋ ಬದಲು ಪರೋಕ್ಷವಾಗಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಚರ್ಚೆಯ ಸಮಯದಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನ ಒಂದು ರೀತಿಯಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಭಿ ಏಕ್ ಫ್ಯಾಷನ್ ಹೋ ಗಯಾ ಹೈ, ಅಂಬೇಡ್ಕರ್ 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 ಅಂತ ಹೇಳಿ ಇಷ್ಟು ಬಾರಿ ಅಂಬೇಡ್ಕರ್ ಅಂತ ಅನ್ನೋ ಬದಲು इतना नाम अगर भगवान का लेते हैं साथ में 7 जन्म तक स्वर्ग मिल जाता ಅಂತ ಹೇಳಿ. ಆದರೆ ಇಷ್ಟೊಂದು ಬಾರಿ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ಹೇಳಿದ್ರೆ ನಿಮಗೆ 4 ಜನ್ಮದಲ್ಲೂ ಸಹ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿ ಒಂದು ರೀತಿಯ ವ್ಯಂಗ್ಯ ಮಾಡಿ, ಸಂವಿಧಾನವನ್ನು ವ್ಯಂಗ್ಯ ಮಾಡಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಸಹ ಒಂದು ರೀತಿಯಲ್ಲಿ ನೋಡಿದಂತ ಈ ಮಹಾನ್ ಗಡಿಪಾರ್ ಅಮಿತ್ ಶಾ ಅವರು ಈ ದೇಶದಲ್ಲಿ ಕ್ಷಮೆ ಯಾಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರ ಕಾರ್ಯಸೂಚಿಯಿಂದ ನನಗೇನು ಅನ್ಸೋದಿಲ್ಲ. ಯಾವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಅವರ ಗುರು ಗೋಲ್ವರ್ಕರ್ ಮತ್ತು ಹೆಡ್ಗೆವಾರ್, ಸಾವರ್ಕರ್ ಇವರೆಲ್ಲರೂ ಸಹ ಹೆಡ್ಗೆವಾರ್ ಇದ್ದಾಗ ಸಂವಿಧಾನ ಇರಲಿಲ್ಲ. ಸಾವರ್ಕರ್ ಮತ್ತು ಗೋಲ್ವರ್ಕರ್ ಅವರು ಸಂವಿಧಾನವನ್ನ, ತ್ರಿವರ್ಣ ಧ್ವಜವನ್ನ ಯಾವತ್ತೂ ಸಹ ಒಪ್ಪಿರಲಿಲ್ಲ ಮತ್ತು ಮೀಸಲಾತಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಸಂವಿಧಾನವನ್ನು ನಾವು ರಚನೆ ಮಾಡಿದಾಗ ಆರ್ಗನೈಸರ್ ಅಂತ ಹೇಳಿ ಏನು ಅವರ ಪತ್ರಿಕೆ ಇದೆ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಲೇಖನ ಬಂದಿತ್ತು. ಆ ಲೇಖನದಲ್ಲಿ ನಾವು ಈ ಸಂವಿಧಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ಭಾರತೀಯತೆ ಅನ್ನೋದೇನೂ ಇಲ್ಲ, ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ಆರಿಸಿಕೊಂಡು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಾವರ್ಕರ್ ಅವರು ಸಹ ಅದನ್ನು ಒಪ್ಪಿರಲಿಲ್ಲ ಮತ್ತು ಗೋಲ್ವರ್ಕರ್ ಸಹ ಇದನ್ನು ಒಪ್ಪಿರಲಿಲ್ಲ. ಅದೇ ರೀತಿ
ತ್ರಿವರ್ಣ ಧ್ವಜವನ್ನು ಸಹ ಒಪ್ಪದೇ ಇರ್ತಕ್ಕಂಥ ಈ ಮಹಾನುಭಾವರು ತ್ರಿವರ್ಣ ಧ್ವಜ 3 ಬಣ್ಣ ಅಶುಭ, ಇದನ್ನ ನಾವು ಒಪ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಭಾಗವಧ್ವಜ ಬೇಕು ಅಂತ ಹೇಳಿ ಮಾಡಿದಂತ ಮಹಾನ್ ವ್ಯಕ್ತಿಗಳು ಇವರ ಕಚೇರಿಗಳ ಮೇಲೆ ಎಲ್ಲೂ ಸಹ ತ್ರಿವರ್ಣ ಧ್ವಜವನ್ನು ಸುಮಾರು 52 ವರ್ಷಗಳ ಕಾಲ ಇವರು ಆರಿಸಿರಲಿಲ್ಲ. ಸಾವರ್ಕರ್ ಅವರು ಒಪ್ಪಿರಲಿಲ್ಲ, ಗೋಲ್ವರ್ಕರ್ ಅವರು ಸಹ ಒಪ್ಪಿರಲಿಲ್ಲ. ಆದ್ರಿಂದ ಇದು ಹಳೆಯ ಚಾಳಿ, ಏನು ಗುಪ್ತ ಸೂಚಿ ಇತ್ತು, ಗುಪ್ತ ಕಾರ್ಯಸೂಚಿ ಇಡನ್ ಅಜೆಂಡಾ ಅಂತ ಏನ್ ಹೇಳ್ತೀವಿ, ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ, ಯಾಕಂತ ಹೇಳಿದ್ರೆ ಬರೋ ಈ ವರ್ಷ RSS 100 ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಅಸಂಘಟಿತರಾಗಿದ್ದಾರೆ. 100 ವರ್ಷಕ್ಕೆ ಏನಾದರೂ ಮಾಡಬೇಕು ಅನ್ನೋ ಹುನ್ನಾರದಲ್ಲಿ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಏನು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಜನಗಣತಿ ಜಾತಿ ಗಣತಿ ಆಗಬೇಕು ಅಂತ ಹೇಳಿ, ಜಾತಿ ಗಣತಿಗೆ ಅವರು ಒಪ್ಪಕ್ಕೆ ತಯಾರಿಲ್ಲ, ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅಂತ ಹೇಳಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲಿ ಪ್ರತಿಪಾದನೆ ಮಾಡಿದಂತ ನರೇಂದ್ರ ಮೋದಿ ಅವರು ಕಾಸ್ಟ್ ಸೆನ್ಸಸ್ಗೆ ಒಪ್ಪದೇ ಇರ್ತಕ್ಕಂಥವ್ರು. ಮತ್ತು ಈ ಕಾಸ್ಟ್ ಸೆನ್ಸಸ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಇವರ ನೀತಿ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇವರು ದಲಿತ ವಿರೋಧಿ ಮತ್ತು ಹಿಂದುಳಿದ ವರ್ಗದವರ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಜಾತಿ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂಘ ಪರಿವಾರದವರು ಅದಕ್ಕೆ ಜಾತಿ ಗಣತಿ ಬೇಡ ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಮತ್ತು ಸದನದಲ್ಲಿ ಏನು ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅದನ್ನ ಬೇರೆ ರೀತಿಯಲ್ಲಿ ತಿರುಗಿಕೊಳ್ಳಲು ಅಮಿತ್ ಶಾ ಅವರನ್ನು ಉಪಯೋಗಿಸಿಕೊಂಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದಾರೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ಸಹ ಪ್ರತಿಭಟನೆಗಳಾಗುತ್ತೆ. ಅದರ ಜೊತೆಗೆ ನರೇಂದ್ರ ಮೋದಿ ಅವರಾಗಲಿ ಇಷ್ಟು ದಿವಸ ಆದರೂ ಸಹ ಅದಕ್ಕೆ ಉತ್ತೇಜನ ಕೊಡ್ಕೊಂಡು ಬರ್ತಾ ಇದ್ದಾರೆ ವಿನಃ ಯಾವತ್ತೂ ಸಹ ಅದರ ವಿರುದ್ಧವಾಗಿ ಹೇಳಿರೋದು ತಪ್ಪು ಅಂತ ಹೇಳಿಲ್ಲ. 2015ರಲ್ಲಿ ಮೋಹನ್ ಭಾಗವತ್ ಅವರು ಸಹ ಹೇಳಿದರು, ಬಿಹಾರಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿ. ಸೊ ಇವರ ಮನಸ್ಥಿತಿ ಬಹಳ ಸ್ಪಷ್ಟವಾಗಿದೆ. ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅಸಹ್ಯ ರೀತಿಯ ಭಾವನೆಗಳಿದೆ. ಆದ್ರಿಂದ ಇದನ್ನ ನಾವು ತೀವ್ರವಾಗಿ ಖಂಡನೆ ಮಾಡಿ ಈ ಒಂದು ವಾರದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಈ ವಿಚಾರದಲ್ಲಿ ತಮ್ಮನ್ನ ಕರೆಸಿ ಜನಸಾಮಾನ್ಯರಿಗೆ ಆದ ಘಟನೆಯನ್ನು ವಿವರಣೆ ಕೊಟ್ಟಿದ್ದೀನಿ. ತಾವೇನಾದ್ರೂ ಪ್ರಶ್ನೆ ಕೇಳೋಗಿದ್ರೆ ಅದಕ್ಕೆ ಉತ್ತರ ಕೊಡಕ್ಕೆ ತಯಾರಿ. ನಾಳೆಯಿಂದನೇ ಶುರು ಆಗುತ್ತೆ ಎಲ್ಲ ಕಡೆ. ಈಗಾಗಲೇ ಬಹಳಷ್ಟು ಜನ ಮಾಡಿದ್ದಾರೆ, ಬೇರೆ ಕಡೆನೂ ಸಹ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.